ಥಿಯೇಟ್ರ್ KG ರೋಡಲ್ಲಿ ಬರ್ತೀರಾ? 4 ಲಕ್ಷ ರೂಪಾಯಿ ಬಾಡಿಗೆ ಕೊಟ್ಟಿದ್ದೀನಿ ಕಣ. ನಮ್ಮ ಅಪ್ಪಗೆ ಹಿಂಸೆ ಕೊಟ್ಟೆ. ಕನ್ನಡಿಗರು ಎಲ್ಲ ಎಷ್ಟು ಗೊತ್ತಾರ, ಎಷ್ಟು ಜನ ಬರ್ತಾರೆ ಗೊತ್ತಾರ? 50 ಜನ ಬರ್ತಾರೆ ಕೊಡ್ರ. ಬೇರೆ 50 ಜನ ನಾನು ಇಷ್ಟಪಡೋದು ಬೆಂಗಳೂರವ್ರ. ಅಲ್ಲ, ನೀವು ಬೈದಿದ್ದನ್ನೆಲ್ಲ ಸಾವಿರಾರು ಜನ, ಲಕ್ಷಾಂತರ ಜನ ವಿಡಿಯೋ ನೋಡಿದ್ರು ಯೂಟ್ಯೂಬಲ್ಲಿ, ಟಿವಿಗಳಲ್ಲಿ ನೋಡಿದ್ರು. ನಾನು ಪಿಕ್ಚರ್ನ ಯಾಕೆ ನೋಡಲ್ಲ ಮೇಡಮ್? ನಾನು ಕೇಳೋ ಪ್ರಶ್ನೆ, ನೀವು ಯಾಕೆ ಪಿಕ್ಚರ್ ನೋಡ್ತೀರಿ? ಎಂಟರ್ಟೈನ್ಮೆಂಟ್ ಚೆನ್ನಾಗಿರ್ಬೇಕು. ನನ್ನಲ್ಲಿ ಇದೆಯಲ್ಲ ಮೇಡಮ್, ನೀವು ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಕೊಡಲಿ ಅಲ್ವಾ? ಆಮೇಲೆ ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಕಣ. ನೋಡ್ರು, ಒಂದ್ಸರಿ ನೋಡ್ರ, ಇದಕ್ಕಿಂತ ಬೇಕಾರೋ ಸಾಯ್ಬೇಕಾರೋ ಹೇಳು? ಸತ್ತರಾದ್ರು ನೋಡ್ತೀರಾ ಫ್ರೀಯಾಗಿ? ಬಟ್ಟೆ ಉಡ್ತೀರಾ ಕಣ್ರ? ನಿಮ್ಗೊತ್ತು ನಾನು ಏನು ಮಾಡಿಲ್ಲಲ್ವಾ? ಇದೇ ತೆಲುಗು ಪಿಕ್ಚರ್ ವಿರೋಧವಾಗಿ ಹೋರಾಟ ಮಾಡಿಲ್ವಲ್ಲ ನಾನು ಕಾವೇರಿ ಇಶ್ಯೂಗೆ? ಇವತ್ತು ನೀವು ಹೋರಾಟ ಮಾಡಿ ಇವಾಗ ಆ ಪಿಕ್ಚರ್ ಹೌಸ್ಫುಲ್ ನಂದು ಖಾಲಿ ಹೊಡಿತಾ ಕಣ. ಹೊಟ್ಟೆ ಉದಿರ್ಬೇಡ್ರ, ತುಂಬ್ತೆ ಬೈತಿದಾರ. ಕನ್ನಡಿಗರಿಗೆ ಸ್ವಾಭಿಮಾನದ ಕೊರತೆ ಇದೆ ಅಂತ ಅನ್ಸುತ್ತೆ ನಿಮಗೆ? ಕನ್ನಡಿಗರಿಗೆ ಸ್ವಾಭಿಮಾನದ ಕೊರತೆ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಸ್ವಾಭಿಮಾನ ಅಲ್ಲ ಮೇಡಮ್, ನನ್ನ ಮೇಲೆ ಪ್ರೀತಿ ಕಮ್ಮಿ ಆಯ್ತು ಅಷ್ಟೇ. ಕನ್ನಡದ ಮೇಲೆ ಪ್ರೀತಿ ಐತೆ ಅವ್ರಿಗೆ, ನನ್ನ ಮೇಲೆ ಪ್ರೀತಿ ಕಮ್ಮಿ ಆಯ್ತು ಅನ್ಸ್ಬಿಡ್ತು. ನಾನು ಮನೇಲೇ ಯಾವಾಗ ನಾನು ರಿಯಾಲಿಟಿ ಶೋನೆಲ್ಲ ನೋಡ್ತಾರಲ್ವ, ಮನೇಲೇ ನೋಡ್ಬೋದು. ಉಚ್ಚ ವೆಂಕಟ್ನ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಹೋಗ್ಬೇಕು ಅಲ್ವಾ? ನಾವು ನನ್ನ ದುಡ್ಡು ಬೇಡಬಿಡ್ರ? ನಾನು ನಮ್ಮ ಅಪ್ಪಗೆ ದುಡ್ಡು ಕೊಟ್ಕೊಡಿದ್ರ? ಕನ್ನಡದ ಒಳ್ಳೆ ಪ್ರಯತ್ನಗಳನ್ನ ಸೋಲಿಸ್ತಾ ಇದ್ದಾರಲ್ಲ, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಾನು ಏನು ಹೇಳ ಮೇಡಮ್, ನಾನು ಒಂದಿನ ಹೌಸ್ಫುಲ್ ಮಾಡ್ರ, ಒಂದಿನ ಮಾಡ್ಬಿಡ ಸಾಕು. ನನ್ನ ಬೆವರು ದುಡ್ಡೆಲ್ಲ ಹಾಕ್ಬಿಟ್ಟಿದ್ದೀನಿ ಕಣ, ದುಡ್ಡು ಹಾಕಿದ್ದೀನಿ ಕಣ. ಮಾಡ್ತೀರೋ ಬರ್ತೀರೋ ಥಿಯೇಟ್ರಿಗೆ ಬರ್ತೀರಾ? ನನ್ನ ಬಗ್ಗೆ ನೋಡಿದ್ದೀನಿ ಕಣ, ಹಾಳೋದು ನೋಡ್ಬಿಟ್ರ. ಇದನ್ನು ಶೇರ್ ಮಾಡ್ಬೇಕು, ಎಲ್ಲರಿಗೂ ಶೇರ್ ಮಾಡಿ ಖುಷಿ ಪಡ್ತೀರ ಹಾಳೋದು ನೋಡಿ. ಯಾಕೆ ಹೋಗ್ತೀರ? ನಾವು ದುಡ್ಡು ಹೋಗ್ತಾರ ದುಡ್ಡು ಹೆಂಗ್ ಸಮಾನ ಕಣ. ನಾನು ನಿಮ್ದೆಲ್ಲ ಅಷ್ಟು ಪ್ರೀತಿಸ್ತೀನಿ ಅನ್ಕೊಂಬಿಟ್ಟಲ್ಲ, ಅದು ಮುಟ್ಟಾಗಿತ್ತು ಕಣ. ನನಗೆ ಬಿಕೆ ಪೂಲ್ ಐ ಥಾಟ್ ಯು ಲವ್ ಮೀ ಕಣ. ಎಷ್ಟು ಸತ್ತಿ ತಗೊಂಡಿದ್ದ ನನ್ನ ಹತ್ರ, ಅವಾಗ ಎಷ್ಟು ಪ್ರೀತಿ ತೋರಿಸಿದ್ರಿ? ಪಿಕ್ಚರ್ ಹೋಗಿ ಯಾಕೋ ತೋರ್ಸಲ್ಲ? 20 ನಿಮಿಷದ ವಿಡಿಯೋ ಬಿಟ್ಟಿದ್ರಲ್ಲ, ಅದು ನೋಡೇ ಜನ ಸಮಾಧಾನ ಮಾಡ್ಕೊಂಡು ಸುಮ್ಮನಾಗ್ಬಿಟ್ರ ಅಂತ. ಏನು ಸಮಾಧಾನ ಮಾಡ್ತಾರೆ ಮೇಡಮ್? ನೋಡ್ರು ಹಾಡುಗಳಿದೆ ಕಣ್ರ, ಓಪನ್ ಪರ್ಕಿವಿ ಚೌಕೆಟ್ ಸಾಂಗ್ಸ್ ಚೆನ್ನಾಗಿಲ್ವಾ? ಪ್ರೋಮೋ ಓಪನ್ ಮಾಡು, ಪ್ರೋಮೋ ಚೆನ್ನಾಗಿಲ್ವಾ? ಒಂದು ಸೀನ್ ಬಿಟ್ಟಿದ್ದೀನಿ ರಾಜಕೀಯ ವಿಷಯಕ್ಕೆ, ಆ ಸೀನ್ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂದರೆ ಬರ್ಬಾರ್ದು. ನಾವು ಕನ್ನಡಿಗರ ಬಂದ್ರು, ತುಂಬ ಇಷ್ಟಪಟ್ಬಿಟ್ಟಿದ್ದೀನಿ. ನನ್ನ ಬಗ್ಗೆ ಯೋಚನೆ ಮಾಡಿದ ಕಣ, ಈ ಸಮಾಜದ ಬಗ್ಗೆ ಯೋಚನೆ ಮಾಡಿ ಇದಕ್ಕೆ ಕಮೆಂಟ್ ಕೊಡ್ತಾರೆ ಕಣ. ಹುಚ್ಚ ವೆಂಕಟ್ ನಾಟಕ ಮಾಡ್ತೀನಲ್ವಾ? ಯಾವತ್ತಾರು ನಾಟಕ ಮಾಡಿರೋದು ನೋಡಿದ ಬರ್ತೀನಲ್ವ? ನೋಡ, ನನಗೆ ಕೈ ಮುಗಿದ ಅಭ್ಯಾಸ ಇಲ್ಲ. ಅದ್ರ ಒಂದು ಮಾತಾಡ್ತಿ ಕಣ, ನನ್ನ ಮೇಲೆ ಸ್ವಲ್ಪ ಪ್ರೀತಿ ತೋರ್ಸ್ರ, ನಾನು ನಿಮ್ಮನ್ನ ಪ್ರೀತಿಸ್ಬಿಟ್ಟಿದ್ದೀನಿ ಕಣ. ದ್ವೇಷಿಸೋದ್ರ ಬಗ್ಗೆ ಕೇರ್ ಮಾಡೋ ನಾನು ಹೆಂಗ್ರೆ ಸಮಾನ ಕಣ. ಆದರೆ ನಿಮ್ಮ ಪ್ರೀತಿಸ್ಬಿಟ್ಟು ಬೇರೆಯವ್ರು ನೋಡಿಲ್ಲ ಅಂದರೆ ನಾನು ಬೇಜಾರು ಪಡ್ಕೊಳಲ್ಲ ಕಣ. ಹೈದ್ರಾಬಾದಲ್ಲಿ ರಿಲೀಸ್ ನೋಡಿಲ್ಲ ಅಂದರೆ ಬೇಜಾರು ಮಾಡ್ಕೊಳಲ್ಲ ಕಣ. ಮತ್ತು ಇಲ್ಲಿ ಕಣ ಕನ್ನಡಿಗನ ಕಣ, ನಾನು ಕನ್ನಡ ಪಿಕ್ಚರ್ ಮಾಡೋಣ. ಬರ್ತೀರಾ? ನಾಳೆ ಅನುಪಮ ಥಿಯೇಟ್ರ್ KG ರೋಡ್ ಕಣ ಬಂದ್ರ, ಕಾಯ್ತಿರ್ತೀನಿ ಕಣ್ರ. ನಾವು ಒಂದಿನ ಮಾಡೋಣ, ಒಂದೇ ಒಂದಿನ ಕಣ. ನನಗೆ ಅಂತ ಮೆರೀತೀನಿ ಕಣ. ಏನು ಮತ್ತೆ ಮೆರೆಯೋದು ಗೊತ್ತಾ? ನನ್ನ ಕನ್ನಡಿಗರು ಬೆಂಗಳೂರಲ್ಲಿರೋರು ಇಷ್ಟಪಡ್ತಾರೆ ಅಂತ ಅಷ್ಟೇ ಹೊರತು ಇನ್ನೇನು ದುಡ್ಡು ಬರುತ್ತೆ ಅಂತಲ್ಲ ಕಣ. 4 ಲಕ್ಷ ರೂಪಾಯಿ ಬರುತ್ತಾರ ಒಂದು ವಾರದ ಥಿಯೇಟ್ರ್ ಬಾಡಿಗೆ ಕಣ. ಕಲೆಕ್ಷನ್ ಎಷ್ಟಾಗಿತ್ತು ಗೊತ್ತಾನ? 25,000 ಕಣ. 25,000 ಯಾರಾದ್ರೂ ಓಪನ್ ಆಗಿ ಹೇಳ್ತಾರೆ ಇಲ್ಲ? ಸಾಯ್ಬೇಕು ನೋಡೋಣ, ಸತ್ರ ಫ್ರೀಯಾಗಿ ಬರ್ತೀನೋ? ನಾನು ಏನೋ ತಪ್ಪ ಸಾಯ್ತಾರೋ ಆ ಮಟ್ಟಿಗೆ ತಲೆ ಕೆಡುತ್ತೆ ಕಣ. ಯಾವ ಹೋರಾಟಗಳು ನಿಮ್ಗೋಸ್ಕರ ನಾನು ಮಾಡಿರೋಲ್ಲ. ನಾನು ಒಂದೊಂದು ವಿಡಿಯೋ ನೋಡಿದ್ದೀರ,
ಯೂಟ್ಯೂಬಲ್ಲಿ ಹೋರಾಟದ ವಿಷಯದಲ್ಲಿ ಕಾವೇರಿ ಇಷ್ಟದಲ್ಲಿ ಯಾವ ವಿಷಯದಲ್ಲಿ ಹೋರಾಟನೇ ಮಾಡಿಲ್ವಾ? ನನ್ಗೆ ಯಾಕೋ ಈ ಶಿಕ್ಷೆ ಕೊಡ್ತೀರಾ? ನನ್ನ ಪ್ರೀತಿ ಮಾಡ್ತೀರಿ ಅಂತ ಬಿಟ್ಟು ಮೋಸ ಮಾಡ್ತೀರಾ? ಪ್ರೀತಿ ವಿಷಯ ಮೋಸ ಮಾಡಬೇಡ್ರ, ಭಾಳ ನೋವಾಗುತ್ತೆ ಕಣ. ಬರಲ್ಲ ನನಗೇನು ನೋಡೋಣ, ಕಮೆಂಟ್ಸು ಕಾಂಪ್ಲಿಮೆಂಟ್ಸ್ ಇರ್ಬೋದಲ್ಲ ಕಣ. ನನಗೆ ಅವೆಲ್ಲ ಗೊತ್ತಿಲ್ಲ ಕಣ. ಅಲ್ಲ, ಈಗ ಎಷ್ಟೋ ಜನಕ್ಕೆ ನೀವು ಬೈದಿದ್ದೀರಲ್ಲ, ಯಾಕೆ ನನ್ನ ಸಿನಿಮಾ ನೋಡಲ್ಲ ಅಂತ ಹೇಳಿ ಬೈದ್ರೆ ಜನ ಬರ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ನನಗೆ ನೋಡ, ನಾನು ಬೈದಿದ್ದು ತಪ್ಪು ಅಂತ ಅನ್ಸುತ್ತಾರ ನಿಮ್ಗೆ? ತಪ್ಪು ಕಣ. ಬಟ್ ಒಂದೇ ಕಣ, ನೀವು ಈ ಥರ ಲೂಸ್ ಆಗಿಬಿಟ್ರೆ ನಮಗೆ ಕನ್ನಡ ಪಿಕ್ಚರ್ಗೆ ಥಿಯೇಟ್ರ್ ಕೊಟ್ಟಿಲ್ಲ ಆಯ್ತಾ, ತೆಲುಗು ಅವರೆಲ್ಲ ತಗೊಂಡ್ರು. ನಾಳೆ ಏನು ಮಾಡ್ತಾರೆ, ಬೇರೆ ಭಾಷೆಯವರು ಬೇರೆ ರಾಜ್ಯದವರು ನಮ್ಮ ಕರ್ನಾಟಕದಲ್ಲಿ ಕೊಂಡ್ಕೊಂಡ್ಬಿಡ್ತಾರೆ ಕಣ. ಒಂದೊಂದು ಏರಿಯಾನು ಕೊಂಡ್ಕೊಂಡ್ಬಿಡ್ತಾರೆ, ಒಂದೊಂದು ಏರಿಯಾನು ಕೊಂಡ್ಕೊಂತಾರೆ ಕಣೋ. ನಮ್ಗೆ ಈ ಏರಿಯಾ ಕೊಡಿ, ನಮ್ಗೆ ಈ ಏರಿಯಾ ಕೊಡಿ ಅಂತ. ಲಾಸ್ಟ್ ಕರ್ನಾಟಕದಲ್ಲಿ ಕನ್ನಡಿಗರೇ ಇರೋಲ್ಲ, ನಾವುಗಳು ಬಾಡಿಗೆ ಮನೇಲಿ ಇರ್ತೀವಿ ಕಣೋ, ಸ್ವಂತ ಅವ್ರಾಗ್ಬಿಡ್ತಾರೆ. ಆಮೇಲೆ ಕರ್ನಾಟಕ ಬೋರ್ಡ್ ಬದಲಾಗುತ್ತೆ ಕಣೋ, ಇದಾಗುತ್ತೆ ಕಣೋ. ಬರೀ ಥಿಯೇಟ್ರ್ ಸಮಸ್ಯೆ ಅಲ್ಲ ಕಣೋ, ನೀವು ಹೋಗೋ ರೋಡ್ ಕೂಡ ಇವತ್ತು ಪ್ರೈವೇಟ್ಗೆ ಮಾರಿದ್ದಾರೆ ಸರ್ಕಾರ ಕೆಲವರು, ಗೊತ್ತಾ? ಯು ಆರ್ ಪೇಯಿಂಗ್ ಮನಿ ಫಾರ್ ದ ರೋಡ್ಸ್ ಟುಡೇ. ವೈ ದಿ ರೋಡ್ ಶುಡ್ ಬಿ ಸೋಲ್ಡ್ ಟು people, private people? It should be sold to government people. It is people's property ಅಲ್ವಾ, ಗೌರ್ಮೆಂಟ್ ಪ್ರಾಪರ್ಟಿನ ರೋಡ್ಗಳು. ಅದನ್ನು ಪ್ರೈವೇಟ್ ಅವ್ರು ಹೆಂಗೆ ಮಾಡ್ತಾರೆ? ಟೋಲ್ ಗೇಟ್ಗಳು ಹೆಂಗೆ ಬಂದೈತೆ? ನಾಳೆ ಹಳ್ಳಿಗೆ ಹೋಗ್ಬೇಕಂದ್ರೂ ಒಂದೊಂದು ನೀವು ದುಡ್ಡು ಕೊಟ್ಟು ಹೋಗ್ಬೇಕಾಗುತ್ತೆ. ಹಿಂಗೆ ಮಾಡಕ್ಕೆ ಬಿಡ್ತಾರೆ ಕಣೋ. ಬೋಗಸ್ ಓಟ್ ಬಗ್ಗೆ ಹೇಳಿ ಕಣೋ, 500 ರೂಪಾಯಿ ನೀವು ಕೊಡ್ತೀರಿ, ತಗೋತೀರಾ, ಬೋಗಸ್ ಓಟ್ ಹಾಕ್ತೀರಾ. ಯು ಟೇಕ್ 500 and put bogus vote, 5 years to die. ನೀವು ಸಾಯ್ತೀರಾ, ನಿಮ್ಗೆ ಅನ್ಯಾಯ ಆಗುತ್ತೆ ಕಣೋ. ಬೋಗಸ್ ಓಟ್ ಮಾಡಬೇಡಿ ಅಂತ ಹೇಳಿದ್ದೀನಿ. ತಪ್ಪ ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡೋರ ನೇಣಾಕಿ ಅಂತ ಹೇಳಿದ್ದೀನಿ. ತಪ್ಪ ಬಿಡಿ, ಅದೇ ಅಲ್ಲ ಕಣೋ. ನಿಮ್ಗೆ ಎಂಟರ್ಟೈನ್ಮೆಂಟ್ ಇದೆ ಕಣೋ. ನಮ್ಗೆ ಗೊತ್ತು ನೀವು ಅಂತೀರ ಹೌದು ಎಲ್ಲ ಮೆಸೇಜ್ ಇಟ್ಬಿಟ್ರೆ ನಮ್ಗೆ ಬೋರ್ ಆಗಲ್ವ ಅಂತ. ಇದೆ ಕಣೋ, ನೀವು ನೋಡಿ ಚಪ್ಪಾಳೆ ಹೊಡಿತೀರ, ವಿಸಿರು ಹೊಡಿತೀರ ಕಣೋ ಅಂತ ಅವಸ್ಗಳು ಇಟ್ಟಿದ್ದೀನಿ ಕಣೋ. ದಯವಿಟ್ಟು ಕಣೋ, ನನಗೆ ನೋಡೋ, ನೀವು ನೋಡಿ, ನಾನು ಯಾರು ವಿರೋಧವಾಗಿಲ್ಲ. ಬಟ್ ನನಗೆ ನನ್ನ ಕರ್ನಾಟಕ ಮುಖ್ಯ. ಇವತ್ತು ಸಿನಿಮಾ ಓಡುತ್ತೋ ಬಿಡುತ್ತೋ, ನಾನಂತೂ ಇಲ್ಲಿ ಬಿಟ್ಟು ಹೋಗಲ್ಲ. ಇಲ್ಲಿರೋ ಜನರಿಗೆ ನಾನು ಏನಾಗುತ್ತೋ ಅದು ಮಾಡ್ತೀನಿ ಕಣೋ. ನಮ್ಮ ಅಪ್ಪ ಹತ್ರ ಕಿತ್ಕೊಂಡು ಮಾಡ್ತೀನಿ. ಬಟ್ ಲಾಸ್ಟಲ್ಲಿ ನಮ್ಮ ಅಪ್ಪ ಹತ್ರ ದುಡ್ಡಿರಲ್ಲ ಕಣೋ, ಕಿತ್ತಿಕೊಂಡು ನಾನು ಬಂದಿದ್ದು ದುಡ್ಡನ್ನು ಕೊಟ್ಟಿದ್ದೀನಿ ಕಣೋ. ಸಮಾಜಕ್ಕೆ ನ್ಯೂಸ್ ಚಾನಲ್ ಕೇಳ್ರೋ, ನಾನು ಪಿಕ್ಚರ್ ಹಾಕೊಂಡು ನೋಡೋಣ, ಎಲ್ಲ ನಮ್ಮ ಅಪ್ಪ ಹತ್ರ ಕಿತ್ಕೊಂಡು ಕೊಟ್ಬಿಡ್ತೀನಿ. ಆಮೇಲೆ ನಮ್ಮ ಅಪ್ಪ ನಾನು ಒಳ್ಳೆ ಮಗ ಆಗಕ್ಕಾಗತ್ತಾರ? 1 ರೂಪಾಯಿ ಕೊಡಲ್ಲ ಕಣ ನಾನು. ದಯವಿಟ್ಟು ಹೇಳ್ತೀನಿ ಕಣ, ನೋಡ್ರೋ. ನನಗೆ ನೋಡಿ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ನೋಡೋಣ. ನೀವು ಕಮೆಂಟ್ಸ್ ಕೊಡ್ತೀರಾ, ಲೈಕ್ಸ್ ಕೊಡ್ತೀರಾ, ಡಿಸ್ಲೈಕ್ಸ್ ನಂಗೆ ಗೊತ್ತಿಲ್ಲ ಕಣ. ಅವೆಲ್ಲ ನಾನು ಬರ್ತೀರಾ ಅನುಪಮ ಥಿಯೇಟ್ರಿಗೆ, KG ರೋಡ್ಗೆ ಬಂದ್ರೋ, ಕಾಯ್ತೀನಿ ಕಣ. 10:30ಗೆ ಬಂದ್ಬಿಡ್ರೋ, ಒಂದೇ ಹೊತ್ತು ಔಟ್ಪುಟ್ ಮಾಡ್ಬಿಡ್ರೋ. ಪ್ರಾಮಿಸ್, ಶೇರ್ ಟು ಯುವರ್ ಫ್ರೆಂಡ್ಸ್ ಕೊಡ್ರೋ. ದಿಸ್ ವಿಡಿಯೋ ಶುಡ್ ಬಿ ಶೇರ್ ಟು ಯುವರ್ ಫ್ರೆಂಡ್ಸ್ ಕೊಡ್ರೋ. ಹುಚ್ಚ ವೆಂಕಟ್ ಇಸ್ ಕ್ರೈಯಿಂಗ್ ಕಣೋ. ಕೆಲವ್ರು ಖುಷಿ ಪಡ್ತಾರಲ್ವಾ, ಹುಚ್ಚ ವೆಂಕಟ್ ಹತ್ರ ಖುಷಿ ಪಡ್ತಾರೆ, ಬರೀ ಆವಾಜ್ ಆಗ್ತಾರಲ್ವಾ. ಬರ್ತೀರಾ? ನಿಮ್ಗೋಸ್ಕರ ಕಾಯ್ತಿರ್ತೀನಿ ಕಣೋ. ತಂದೆ ಮೇಲೆ ನೀವು ಬರ್ಬೇಕಂಡ್ರ ನೋಡು. ನಾಳೆ ಆಗಲ್ಲ, ನೀವು ಫ್ರೀಯಾಗಿ ನೋಡೋದು. ನಾನು ದುಡ್ಡು ಕೊಟ್ಟು ನೋಡೋಣ ಅಂದರೆ ಬುಧವಾರ 4:15ಗೆ ಅನುಪಮ ಥಿಯೇಟ್ರ್ KG ರೋಡಲ್ಲಿ ಫ್ರೀ ಶೋ ಐತಿ. ಅವಾಗಾದರೂ ಬರ್ತೀರಾ? ಯು ಶುಡ್ ಕಮ್. ಆಮೇಲೆ ಇನ್ನೂ ಕೆಲವು ಥಿಯೇಟ್ರಿಗೆ ಬರೋಕ್ಕಾಗಲ್ಲ. PVR ಇನೌನ್ಸ್ ಹೋಗಿ ಆಮೇಲೆ ಇನ್ನೊಂದು ಹೆಣ್ಮಕ್ಳು ಕೇಳ್ತೀನಿ, ನಾನೇನು ಮಾಡಿಲ್ವಾ, ನಿಮ್ಮ ಪರವಾಗಿ ನಿಂತಿರುವ ಒಂದೇನು ಬರೋಣ ಕಣ ಥಿಯೇಟ್ರಿಗೆ. One call is coming. How do I feel when I fought for the people, for you girls? You tell, why did you fight? Who told you to fight? ಯಾಕೆ ಜಗಳ ಮಾಡೋದು? ನಾನು ನಿಮ್ಗೆ ಹೇಳಿದ ಜಗಳ ಮಾಡೋಕ್ಕೆ ಹೇಳ್ತೀರಾ? ದಯವಿಟ್ಟು ರೀ, ನಾನು ಹಿಂಗೆ ಸೋಲ್ಸ್ಕೊಂಡ್ರೆ ನಿಮ್ಮ ಪರವಾಗಿ ನಿಂತಿದ್ದು ನಾನು ರೀ. ಇವತ್ತು ಒಬ್ಬರು ಥಿಯೇಟ್ರಿಗೆ ಬರೋಲ್ಲ ಅಂದರೆ
ಹಿರಿಯರು ಹುಚ್ಚ ವೆಂಕಟ ಚಪ್ಪಲಿ ಹಾಕೋ ಸೀನ್ ತೋರಿಸ್ತಿದ್ದೀನಿ, ತಂದೆಗೆ ಚಪ್ಪಲಿ ತೊಗೊಳೋ ಸೀನ್ ತೋರಿಸ್ತಿದ್ದೀನಿ. ಐ ಶೋನ್ ದಟ್ ಯು ಹ್ಯಾವ್ ಟು ಬೈ ಸ್ಲಿಪ್ ಔಟ್ ಯುವರ್ ಫಾದರ್, ಯು ಹ್ಯಾವ್ ಟು ಪುಟ್ ಸ್ಲಿಪ್ ಔಟ್ ಯುವರ್ ಫಾದರ್, ಯು ನೋ ವಾಟ್ ಇಸ್ ದ ಸೈಜ್ ಆಫ್ ಯುವರ್ ಫಾದರ್ ಸ್ಲಿಪ್ಪರ್ ಸೈಜ್ ಏನಂತ ಗೊತ್ತಾದ ತೋರಿಸಿದ್ರು ಹುಚ್ಚ ವೆಂಕಟನೇ ಅಲ್ವಾ. ಎಷ್ಟು ಜನ ಹಿರಿಯರು ಬಂದಿದ್ದೀರಾ, ಮೊನ್ನೆ ಏನು ಗೊತ್ತಾರ ಬಂದು ಫೋಟೋ ಇಟ್ಕೊಂಡ್ರು ಕಣ, ನನ್ನ ಪಿಕ್ಚರ್ ಬಂದು ಇಡೀ ಫ್ಯಾಮಿಲಿ ಇಟ್ಕೊಂಡು ಪಕ್ಕದಿರೋ ತೆಲುಗು ಪಿಕ್ಚರ್ ಹೋದ್ರು ಕಣ. ಫೋಟೋಗೆ ಮಾತ್ರ ನಾನು ಬೇಕಾ, ನನಗೆ ಕಷ್ಟ ಅಂದರೆ ಅವ್ರು ಬರ್ತಾರ ತೆಲುಗು ಅವರು, ಇವ್ರು ಬರ್ತಾರೆ ಕಣ. ಈ ಪಿಕ್ಚರ್ ಫ್ಲಾಪ್ ಆದ್ರೂ ಬರ್ತೀನಿ ಕಣ, ಈ ಪಿಕ್ಚರ್ ಫ್ಲಾಪ್ ಆದ್ರೂ ಬರ್ತೀನಿ ನಿಮ್ಮ ಕಷ್ಟಕ್ಕೆ, ಕನ್ನಡಿಗರ ಕಷ್ಟಕ್ಕೆ ಬರ್ತೀನಿ. ಕರ್ನಾಟಕದ ವಿಷಯ ನಾನು ಬಂದರೆ ನಮ್ಮ ಕೊಚ್ಚು ಪಿಸ ಪಡ್ತೀನಿ, ಜೈಲಿಗೆ ಹೋಗು ನಡೆ, ನಾನು ಅಂಥ ಮನುಷ್ಯ, ಅರ್ಥ ಆಯ್ತಾ. ಬಟ್ ನಾನು ಪ್ರೀತಿ ಇಷ್ಟ ಬಂದರೆ ವೀಕ್ ಆಗ್ಬಿಡ್ತೀನಿ ಕಣ. ಪ್ರೀತಿಸೋರು ಮೋಸ ಮಾಡಿದ್ರೆ ನೀವು ವೀಕ್ ಆಗಲ್ವಾ, ಹಂಗೆ ನಾನು ವೀಕ್ ಆಗ್ಬಿಡ್ತೀನಿ ಕಣ. ಬರ್ತಿರೋಣ ನಾವು ಸುಳ್ಳು ಮಾಡ್ರ ಇವತ್ತು ಖಾಲಿ ಬಿಡಿ. ತುಂಬಾ ಕ್ಲೋಸ್ ಅಪ್ ಶಾಟ್ ತೆಗೆದು ಎಷ್ಟೊತ್ತಪ್ಪ ಹುಚ್ಚ ವೆಂಕಟ್ ಬುಕ್ಕ ನೋಡೋದು ಅಂತೆಲ್ಲ ಒಂದಷ್ಟು ಕಾಮೆಂಟ್ಸ್ ಬಂದಿದೆ, ನೋಡಿದ್ದೀನಿ ನನ್ನ ಕಾಮೆಂಟ್ಸ್. ಏನು ಹೇಳ್ತಿರೋದಕ್ಕೆ? ಆ್ಯಕ್ಟಿಂಗ್ ಬರದೇ ಇರೋರು ವೈಟ್ ಶಾಟ್ ಇರ್ತಾರೆ, ಆ್ಯಕ್ಟಿಂಗ್ ಬರೋನು ಕ್ಲೋಸ್ ಅಪ್ ಶಾಟ್ ಇರ್ತಾರೆ ಅಲ್ವಾ. ಇವನು ಆ್ಯಕ್ಟಿಂಗ್ ಮಾಡೋನು, ಇವ್ನಿಗೆ ಆ್ಯಕ್ಟಿಂಗ್ ನೋಡ್ರು, ನಾನು ಸಿನಿಮಾ ನೋಡು ಆ್ಯಕ್ಟಿಂಗ್ ಮಾಡಿಲ್ಲ ಅಂತ ಹೇಳೋ, ಡಬ್ಬ ಆ್ಯಕ್ಟಿಂಗ್ ಅಂತ ಹೇಳೋ, ಆ್ಯಕ್ಷನ್ ಸೀಕ್ವೆನ್ಸ್ ನೋಡೋ ಡಬ್ಬ ಆ್ಯಕ್ಷನ್ಸ್ ಅಂತ ಹೇಳೋ. ಒಂದು ಸರಿ ನೋಡ್ರ, ಒಂದೇ ಒಂದು ಸರಿ ನೋಡ್ರ, ನನ್ನ ಮಗ ನೀವು ಬಿಸಿಲು ಹೊಡಿತೀರ ಚಪ್ಪಾಳೆ ಹೊಡಿತೀರ ಕಣ, ದಯವಿಟ್ಟು ಕಣ. ಹೇಳಿ, ಪಿ ವಿ ಆರ್ ಹೋಗ್ತೀರಾ, ಐರನ್ ಕೂಗ್ತೀರಾ, ಓರೇನು ಮಾಡು, ತೆಲುಗು ಪಿಕ್ಚರ್ ಕಣ ಎಲ್ಲ ಕಡೆ. ನೆನ್ನೆ ಹೋಗ್ಬಿಟ್ಟು ಗಲಾಟೆ ಮಾಡಿದೆ ಕಣ, ಮಂತ್ರಿ ಮಾಡಿದೆ ಅಂದ್ಕೊಂಡು ಯಾವುದೋ ಒಂದು ಜಾಗದಲ್ಲಿ ಗ್ಯಾಪ್ನ ಇಲ್ಲ, ಅಲ್ಲಿ ಹೋಗಿ ಗಲಾಟೆ ಮಾಡಿದೆ. ಅಲ್ಲಿ ಅವ್ರು ತೆಲುಗು ಪಿಕ್ಚರ್ ಕ್ಯೂ ಅಲ್ಲಿ ನಿಂತು ಬಂದಂದು ಸೆಲ್ಫಿ ಕೇಳಿಲ್ಲ. ನಾನು ಅಂದರೆ ನಾನು ಎಕ್ರಾ ಕೊಡ್ತೀನಿ ಅಂದೆ, ತಪ್ಪನು. ನಾನು ಪಿಕ್ಚರ್ ನೋಡ್ದೆ ಅಂದೆ, ಇಲ್ಲ ಸರ್ ನಾನು ತೆಲುಗು ಪಿಕ್ಚರ್ ಬಂದಿದ್ದು ಅಂದೆ. ಅದು ನಾನು ತೆಲುಗು ಪಿಕ್ಚರ್ ನೋಡು, ಆಮೇಲೆ ಕನ್ನಡ ಪಿಕ್ಚರ್ ನೋಡು, ಆಮೇಲೆ ಸೆಲ್ಫಿ ಕೊಡ್ತೀನಿ ಅಂದೆ, ತಪ್ಪನು. ನಾನೇನು ಆ ಪಿಕ್ಚರ್ ನೋಡ್ಬೇಡ ಅಂತೀನ ಹೇಳ. ದಯವಿಟ್ಟು ನೀವು ಬರ್ಬೇಕಲ್ರ, ಹುಚ್ಚ ವೆಂಕಟ ಹತ್ರ ನೋಡಿದ್ದೀರಲ್ವ, ಯು ಶುಡ್ ಶೇರ್ ದಿಸ್ ಎವ್ರಿ ಒನ್, ಎಲ್ಲರಿಗೂ ಶೇರ್ ಮಾಡಬೇಕು. ಇದನ್ನು ಶೇರ್ ಮಾಡೋಕ್ಕೆ ಇವತ್ತೇ ಶೇರ್ ಮಾಡಬೇಕು. ಎಷ್ಟು ಟಿಕೆಟ್ ಕಲೆಕ್ಷನ್ ಆಗುತ್ತೆ ಮುಖ್ಯ ಅಲ್ಲ ಕಣ, ಎಷ್ಟು ಜನ ಬರ್ತೀರ ಅನ್ನೋದು ಮುಖ್ಯ ಕಣ, ಎಷ್ಟು ಜನ ಹುಚ್ಚ ವೆಂಕಟನ ಪ್ರೀತಿಸ್ತೀರ ಅನ್ನೋದು ಮುಖ್ಯ ಕಣ. ಇವತ್ತು ಒಂದೊಂದು ವೀಡಿಯೋ ನೋಡಿ ನೀವು ಖುಷಿ ಪಟ್ಟಿದ್ದೀರ, ಸಿನಿಮಾ ನೋಡಿದ್ರು ಖುಷಿ ಪಡ್ತೀರ ಕಣ್ರ. ಬಂದ್ರ ಅತಿ ಸುಸ್ತಾಗ್ಬಿಟ್ಟಿದ್ದೀನಿ ಕಣ. ಇನ್ನೊಂದು ಮತ್ತೆ ಹೇಳ್ತೀನಿ ಗೊತ್ತಾ, ನಗ್ತಿರಲ್ವ, ಕುಡಿಯೋಕ್ಕೂ ಮನ್ಸಿಲ್ಲ ಕಣ, ಕುಡಿದು ನಿದ್ದೆ ಬರೋಲ್ಲ ಕಣ. ಈ ನಡುವೆ ಆ ನೋವಲ್ಲಿದ್ದೀನಿ ಕಣ, ನನ್ನ ಜೀವನ ಇವಾಗ ನೋಡ್ತಾ ಇದ್ದೀನಿ ಕಣ. Now I'm thinking about my life. I'm staying alone and don't have mother. ನಮ್ಮ ತಾಯಿ ಇಲ್ಲ ಕಣ, ನಾನು ಮದುವೆ ಆಗೋದು ಬೇಡವಣ. ಎಷ್ಟು ದಿನ ಅಂತ ಹಿಂಗಿಲ್ಲ, ಮದುವೆ ಆಗಿರೋ ಹುಡುಗಿ ಬಿಟ್ಟು ಹೋಗ್ಬಿಟ್ರ. ಸಪ್ಲೈ ಮಾಡಿದ್ದೀನಿ ಕಣ, ನನ್ನ ಪರ್ಸನಲ್ ವಿಷಯ ಕಣ. ಇಲ್ಲ, ನೀವು ನಿಮ್ಮ ಸಿನಿಮಾ ಮೇಲೆ ಜನರಿಗೆ ನಂಬಿಕೆ ಬಂದಿಲ್ವಾ? ಹಾಗಾದ್ರೆ ಸಿನಿಮಾಗೆ ಜನ ಬರ್ತಾ ಇಲ್ಲ ಅಂದರೆ ನೀವು ಪಬ್ಲಿಸಿಟಿ ಕೊಡಲಿಲ್ವಾ? ಏನು ಸಮಸ್ಯೆ ಇರ್ಬೋದು ಅನಿಸುತ್ತೆ ನಿಮಗೆ? ಪಬ್ಲಿಸಿಟಿ ಕೊಟ್ಟೆ ನೋಡಿ, ನನಗೆ ಪಬ್ಲಿಸಿಟಿ ಮೀಡಿಯಾದವರು, ಪ್ರೆಸ್ ಅವರು ಭಾಳ ಪಬ್ಲಿಸಿಟಿ ಕೊಟ್ಟರು. ಥ್ಯಾಂಕ್ಸ್ ಅ ಲಾಟ್. ಮೀಡಿಯಾದವರು, ಪ್ರೆಸ್ ಅವರು ನೀವು ಭಾಳ ಪಬ್ಲಿಸಿಟಿ ಕೊಟ್ಟಿದ್ದಾರೆ, ನಾನು ಯಾವತ್ತೂ ಮರೆಯಲ್ಲ. ಒಬ್ಬರನ್ನ ನಾನು ಬೈದಿದ್ದೀನಿ, ಹಾಗಂತ ಪ್ರೆಸ್ ರಿಪೋರ್ಟರ್ಗಳು ನನ್ನ ವಿರೋಧ ಅಲ್ಲ. ಇವತ್ತು ನಾನು ಪ್ರೆಸ್ ಅವರಿಂದ ಬೆಳಕಿಗೆ ಬಂದಿದ್ದಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಮಾಧ್ಯಮದವರಿಂದ ಬೆಳಕಿಗೆ ಬಂದಿದ್ದಂತ ಇಷ್ಟಪಡ್ತೀನಿ. ನಾನು ಯಾವತ್ತೂ ಬಿಟ್ಕೊಡೋಲ್ಲ, ಒಬ್ಬನಿಗೋಸ್ಕರ ಯಾರನ್ನೂ ಭಯವನ್ನಲ್ಲ ನಾನು. ಬಟ್ ಹೇಳ್ತೀನಿ ಕೇಳಿ, ದಯವಿಟ್ಟು ಮಾಧ್ಯಮದವರು, ಪತ್ರಕರ್ತರು, ನೀವೆಲ್ಲ ಅಷ್ಟು ಪಬ್ಲಿಸಿಟಿ ಕೊಟ್ಟು ಜನ ಗೊತ್ತಿಲ್ಲ, ಅದು ನಂಗೆ ನೋವಾಗ್ತಿರ ಕಣ. ಯಾಕೆ ಗೊತ್ತೀರಾ, ಸಾಂಗ್ಸ್ ನೋಡೋದು ನಾವು ವೀಡಿಯೋ ಬಿಟ್ಟಿದ್ದೀವಿ ಯೂಟ್ಯೂಬಲ್ಲಿ ನೋಡಿ, ಸಾಂಗ್ಸ್ ಚೆನ್ನಾಗಿರೋ, ಒಂದು ಸಾಂಗ್ ಚೆನ್ನಾಗಿರೋಣ. ನೀವು ಒಂದೇ ಒಂದು ಐಟಮ್ ಸಾಂಗ್ ಇದ್ದರೆ ಖುಷಿಯಿಂದ ಥಿಯೇಟ್ರ್ ಗೊತ್ತಿರೋದು. ಕನ್ನಡಿಗರಿಗೆ ಕನ್ನಡದಲ್ಲಿರುವಂಥ ಪ್ರತಿಭೆಗಳ ಮೇಲೆ ನಂಬಿಕೆ ಕಡಿಮೆ ಆಗಿದೆಯಾ, ಅಭಿಮಾನ ಕಡಿಮೆ ಆಗಿದೆ ಅಂತ? ಕಾವೇರಿ ಆಡ್ಬೇಕಂತ ಅವಳು ಹೋಗ್ಬಿಟ್ಲು ಕಣ. ಹಾಡಿಗೆ ಹೋಗ್ಲಿ, ಅಭಿಮಾನಿಗಳು ಕೇಳ್ತಾ ಇದಾರಲ್ಲ. ಹಾಗಲ್ಲ ಕಣ,
ಆಗಲ್ಲ, ಆ ಶಕ್ತಿ ಇಲ್ಲ ಕಣ ನಿಮ್ಗೋಸ್ಕರ. ನನ್ನ ಎಂಟರ್ಟೈನ್ಮೆಂಟ್ ಪೀಸ್ ಆಗ್ಬಿಟ್ಟಿದ್ದಲ್ವಾ, ಕಾಮಿಡಿ ಪೀಸ್ ಅಲ್ವಾ. ನೋಡ ಕಾಮಿಡಿ ಕಣ ಈಗ ಅಂತ ಇದ್ದೀನಿ, ಕಾಮಿಡಿ. ಐ ಆಮ್ ಕ್ರೈಯಿಂಗ್. ಹುಚ್ಚ ವೆಂಕಟ್ ಶೌಟಿಂಗ್ ಪರ್ಸನ್ ಇಸ್ ಕ್ರೈಯಿಂಗ್. ನಿಮ್ಗೋಸ್ಕರ ಡ್ಯಾನ್ಸ್ ಆಡ್ದೆ ಕಣೋ ಸೂಪರ್ ಜೋಡಿಯಲ್ಲಿ, ನಗ್ದೆ ಕಣೋ, ಕುಂಡೆ ಕಣೋ. ನನ್ನ ಸ್ಟೈಲ್ ಅದಲ್ಲ ಕಣೋ, ಮೈ ಸ್ಟೈಲ್ ಇಸ್ ನಾಟ್ ದಟ್. ನಿಮ್ಮ ಸ್ಟೈಲ್ ಯಾವುದು? ನನ್ನ ಸ್ಟೈಲ್ ಯಾವತ್ತು ನಾನು ಹೆಂಗಿರ್ತೀನಿ ಅಂತ ನಿಮ್ಗೆ ಗೊತ್ತು. ಬಟ್ ಯಾಕೆ ಮಾಡಿದೆ, ಜನ ನನ್ನ ನೋಡಿ ಭಯ ಪಡೋದು ಕಣೋ. ದೇವರ್ ಅಫ್ರೇಡ್ ಆಫ್ ಮಿಸ್ಸಿಂಗ್. ನಿಮ್ಮ ಖುಷಿಗೋಸ್ಕರ ಬದಲಾದೆ ಕಣೋ. ಐ ಚೇಂಜ್ ಮೈ ಸೆಲ್ಫ್. ನನ್ನ ನಕ್ಕರೆ ನೀವು ಖುಷಿ ಪಡ್ತೀರ, ಕುಂದ್ರೆ ಖುಷಿ ಪಡ್ತೀರ ಅಂತ. ಸಿನಿಮಾದಲ್ಲಿ ನಾನು ಕುಂದಿದ್ದೀನಿ ಕಣೋ, ನಾನು ಕುಡಿತಿರ್ಲಿಲ್ಲ ಕಣೋ. ಜೀವನದಲ್ಲಿ ಭಾಳ ನೊಂದ್ಬಿಟ್ಟಿದ್ದೀನಿ ಕಣೋ. ಫಸ್ಟ್ ಟೈಮ್ ಕುಂಡೆ, ಲಾಸ್ಟ್ ಟೈಮ್ ಹುಚ್ಚ ವೆಂಕಟ್ ನೋಡಿದ್ರು ಅಂದರು ನನ್ನ ಅಭಿಮಾನಿಗಳು, ಅಣ್ಣ ನೀವು ಡ್ಯಾನ್ಸ್ ಆಡ್ಬೇಕಣ್ಣ, ಡ್ಯಾನ್ಸ್ ಆಡಿ ಈ ಸಿನಿಮಾದಲ್ಲಿ ಡ್ಯಾನ್ಸ್ ಆಡ್ಬೇಕಣ್ಣ. ನೋಡ್ತಾ ಇದೀನಿ ನೋಡ್ರ, ನಾನು ಒಂದಿನ ಔಟ್ಪುಟ್ ಮಾಡ್ಕೊಡ್ರ ನೋಡ. ತೆಲುಗುವ್ರಿಗೆ ನೋವಾಗುತ್ತೆ ಅಂತಾರ ಕಣ, ಒಬ್ಬ ಕನ್ನಡಿಗನ ಖುಷಿ ಆಗುತ್ತೆ ಕಣ. ಇನ್ಮೇಲೆ ಕನ್ನಡಿಗನ ಯಾರು ತುಳಿಯೋ ಧೈರ್ಯ ಮಾಡೋದ ಕಣ. ಕರ್ನಾಟಕ ಯಾರಿಗೂ ಮಾರಕ್ಕಾಗಲ್ಲ ಕಣ. ನೋಡ್ತೀರಾ ನೋಡು, ನನ್ನ ಕಮೆಂಟ್ಸು ಕಾಂಪ್ಲಿಮೆಂಟ್ಸ್ ಏನು ನೋಡೋಣ, ನಾನೇನು ನೋಡೋಣ ಗೊತ್ತಾ. ನನ್ನ ಎಷ್ಟು ಇಷ್ಟಪಡ್ತಾರೆ ನನಗೆ ಗೊತ್ತಿಲ್ಲ ಕಣ. ಒಂದು ಕಮೆಂಟ್ ನೋಡಿದ್ರು ನಾನು ಏನಾಗ್ತೀನೋ ಗೊತ್ತಿಲ್ಲ.